ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಟ್ಯಾಲಿ ಪ್ರೈಮ್ 6.1ನಲ್ಲಿ MCQ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅದರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ. ಫಸ್ಟಿಗೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GST ದ ಫುಲ್ ಫಾರ್ಮ್ ಏನಂತ ಕೇಳ್ಬೋದು. ಏನಾದರೂ ಕೇಳಿದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ತಾರೀಫ್, ಗೂಡ್ಸ್ ಆ್ಯಂಡ್ ಸಪ್ಲೈ ಟ್ಯಾಕ್ಸ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಜನರಲ್ ಸೇಲ್ಸ್ ಟ್ಯಾಕ್ಸ್. ಇದಕ್ಕೆ ಕರೆಕ್ಟ್ ಆನ್ಸರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್, ಇನ್ ಟ್ಯಾಲಿ ಪ್ರೈಮ್ 6.1 GST ಈಸ್ ಎನೇಬಲ್ಡ್ ಬೈ. GSTನ 6.1ನಲ್ಲಿ ಯಾವ ರೀತಿ ಎನೇಬಲ್ ಮಾಡ್ತಾರೆ ಅಂದರೆ F2, ಪ್ರೆಸ್ಸಿಂಗ್ F2 ಇನ್ ಗೇಟ್ವೇ ಆಫ್ ಟ್ಯಾಲಿ, altering company and enabling GST, using GSTR1, importing GSTR data. ಯಾವ ರೀತಿ ಮಾಡ್ತಾರೆ? altering company and enabling GST. alter ಕಂಪ್ನಿಗೆ ಹೋಗಿಬಿಟ್ಟು enable GST ಅಂತ ಮಾಡಬೇಕು. ವಾಟ್ ಈಸ್ ದ ಡಿಫಾಲ್ಟ್ GST ರೇಟ್ ಫಾರ್ ಮೋಸ್ಟ್ ಸರ್ವಿಸಸ್ ಬಗ್ಗೆ GST ರೇಟ್ ಎಷ್ಟಿದೆ ಅಂದರೆ 18% ಇದೆ. Which voucher is used for recording GST compliances sales in Tally Prime 6.1? ಇದು ಸೇಲ್ಸ್ ವೋಚರ್. Which GST return form is used for outward supply? ಔಟ್ವರ್ಡ್ ಸಪ್ಲೈಗೆ ಯಾವ ಒಂದು GST ಫಾರ್ಮನ್ನು ಯೂಸ್ ಮಾಡ್ತಾರೆ ಅಂದರೆ GSTR1 ಫಾರ್ಮನ್ನು ಯೂಸ್ ಮಾಡ್ತಾರೆ. In Tally Prime 6.1, which menu allows viewing GST reports? GST ರಿಪೋರ್ಟನ್ನು ನಾವು ನೋಡಲಿಕ್ಕೆ ಯಾವ ಒಂದು ಮೆನುನ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ನೆಕ್ಸ್ಟ್ ರಿಪೋರ್ಟ್ಸ್, ಇಲ್ಲಿ ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ರಿಪೋರ್ಟ್ಸ್ ಅಂತ ಆಪ್ಷನನ್ನು ಚಾಯ್ಸ್ ಮಾಡಬೇಕು. ನೆಕ್ಸ್ಟ್, ವಿಚ್ ಒನ್ ಈಸ್ ನಾಟ್ ಕಂಪೋನೆಂಟ್ ಆಫ್ GST ಇನ್ ಇಂಡಿಯಾ? CGST, SGST, IGST, RGST. ಯಾವುದು ಅಂದರೆ RGST ನಮ್ಮ ಇಂಡಿಯಾದಲ್ಲಿ ಇಲ್ಲ. CGST ಇದೆ, SGST ಇದೆ, IGST ಇದೆ. RGST ನಮ್ಮ ಇಂಡಿಯಾದಲ್ಲಿ ಇಲ್ಲ. ಫಾರ್ ಇಂಟ್ರಾ ಸ್ಟೇಟ್ ಸೇಲ್ಸ್ GST ಈಸ್ ಡಿವೈಡೆಡ್ ಇಂಟು. ಇಂಟ್ರಾ ಸ್ಟೇಟ್ ಮಾಡಬೇಕಾದ್ರೆ GSTನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದರೆ CGST ಮತ್ತು SGST ಅಂತ ಡಿವೈಡ್ ಮಾಡ್ತಾರೆ ಇಂಟ್ರಾ ಸ್ಟೇಟ್ ಮಾಡಬೇಕಾದ್ರೆ. GST ನಂಬರ್ ಇನ್ ಇಂಡಿಯಾ ಕನ್ಸಿಸ್ಟ್ ಆಫ್ ಹೌ ಮೆನಿ ಡಿಜಿಟ್ಸ್? GST ನಂಬರ್ನಲ್ಲಿ ಎಷ್ಟು ನಂಬರ್ಸ್ ಇರ್ತವೆ ಅಂದರೆ 15 ನಂಬರ್ಸ್ ಇರ್ತವೆ. ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಕ್ರಿಯೇಟ್ ಲೆಡ್ಜರ್ ಇನ್ ಟ್ಯಾಲಿ ಪ್ರೈಮ್? ಯಾವುದೇ ಒಂದು ವಿಂಡೋದಲ್ಲಿ ಇದ್ಕೊಂಡು ನೀವು ಲೆಡ್ಜರನ್ನು ಕ್ರಿಯೇಟ್ ಮಾಡಬೇಕಾದ್ರೆ Alt+C ಅನ್ನು ಪ್ರೆಸ್ ಮಾಡಬೇಕು. ಇನ್ ಟ್ಯಾಲಿ ಪ್ರೈಮ್ 6.1 ವೇರ್ ಡು ಯು ಡಿಫೈನ್ GST rates for items? Ledger creation, item master creation, stock items, F1 features, voucher entry. ಇನ್ವೆಂಟ್ರಿ ಮಾಸ್ಟರ್ನಲ್ಲಿ ಸ್ಟಾಕ್ ಐಟಮ್ನಲ್ಲಿ ನಾವು GST ರೇಟನ್ನು ಫಿಲ್ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಎಂಟರ್ GSTIN ಇನ್ ಟ್ಯಾಲಿ ಪ್ರೈಮ್ 6.1? ಲೆಡ್ಜರ್ ಅಂಡರ್ ಸ್ಟ್ಯಾಟ್ಯುಟರಿ ಇನ್ಫಾರ್ಮೇಷನ್. ನಾವು ಎಲ್ಲಿ ಇದನ್ನು ಎಂಟ್ರಿ ಮಾಡ್ತೀವಿ ಅಂದರೆ ಲೆಡ್ಜರ್ ಒಳಗೆ ಎಂಟ್ರಿ ಮಾಡ್ತೀವಿ. ವಾಟ್ ಈಸ್ ದ ಪರ್ಪಸ್ ಆಫ್ HSN ಬಾರ್ SAC ಕೋಡ್ ಇನ್ GST? HSN ಅಥವಾ SAC ಕೋಡದ್ದು ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಐಡೆಂಟಿಫೈಸ್ ಪ್ರಾಡಕ್ಟ್ ಕ್ಯಾಟಗರಿ ಫಾರ್ ಟ್ಯಾಕ್ಸ್ ರೇಟ್ಸ್. ಐಡೆಂಟಿಫೈಸ್ ಪ್ರಾಡಕ್ಟ್ ಕ್ಯಾಟಗರಿ ಫಾರ್ ಟ್ಯಾಕ್ಸ್ ರೇಟ್. ಇದು ಭಾಳ ಈಗ ಅಟ್ ಪ್ರೆಸೆಂಟ್ ಇಂಪಾರ್ಟೆಂಟ್ ಇದೆ. ಪ್ರಾಡಕ್ಟನ್ನು ಕ್ಯಾಟಗರಿ ಮಾಡಲಿಕ್ಕೆ GST ರೇಟ್ ಟ್ಯಾಕ್ಸ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ HSN ಅಥವಾ SAC ಕೋಡನ್ನು ಯೂಸ್ ಮಾಡ್ತಾರೆ.
Tally Prime 6.1 allows GST computation for only products, only services, both serve goods and service, none of this. Both goods and service ಸಂಬಂಧ ಇದನ್ನು ಜಿ ಎಸ್ ಟಿನ ಟ್ಯಾಲಿ 6.1 ಯೂಸ್ ಮಾಡ್ತೀವಿ. ವಾಟ್ ಈಸ್ ದ ಜಿ ಎಸ್ ಟಿ ಫೀಚರ್ that auto calculates taxes in invoices in Tally? Tax calculation details. Next, which menu is used for quick access to commonly used commands and tools? Toolbar. Toolbar na ನಾವು ಕ್ವಿಕ್ ಆಕ್ಸೆಸ್ ಕಮಾಂಡ್ಸನ್ನು ಯೂಸ್ ಮಾಡಲಿಕ್ಕೆ ಕಮಾಂಡ್ಸನ್ನು ನಾವು ಕ್ವಿಕ್ಕಾಗಿ ಆಕ್ಸೆಸ್ ಮಾಡಲಿಕ್ಕೆ ಟೂಲ್ ಬಾರ್ ಅನ್ನುವಂಥ ಆಪ್ಷನನ್ನು ಯೂಸ್ ಮಾಡ್ತೀವಿ. ವಿಚ್ ಫೀಚರ್ ಈಸ್ ನ್ಯೂಲಿ ಎನ್ಹಾನ್ಸ್ಡ್ ಇನ್ ಟ್ಯಾಲಿ 6.1 ಫಾರ್ ಇನ್ವೆಂಟ್ರಿ ಟ್ರ್ಯಾಕಿಂಗ್? ಇನ್ವೆಂಟ್ರಿ ಟ್ರ್ಯಾಕಿಂಗ್ ಮಾಡಲಿಕ್ಕೆ 6.1ನಲ್ಲಿ ಏನು ಫೀಚರ್ಸನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಗೋಡೌನ್ ವೈಸ್ ಸ್ಟಾಕ್ ಸಮ್ರಿ ಅನ್ನುವಂಥ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ವಾಟ್ ಈಸ್ ದ ಯೂಸ್ ಆಫ್ the go-to features in Tally 6.1? To quickly navigate to any report or voucher. Go-to featuresನ ಎದಕ್ಕೆ ಯೂಸ್ ಮಾಡಿದ್ದಾರೆ ಅಂದರೆ ನಾವು ರಿಪೋರ್ಟನ್ನು ತೆಗಿಲಿಕ್ಕೆ ವೋಚರ್ಗೆ ಕ್ವಿಕ್ಕಾಗಿ ಮೂವ್ ಆಗಲಿಕ್ಕೆ ಈ ಒಂದು ಫೀಚರನ್ನು ಗೋ-ಟು ಅನ್ನುವಂಥ ಫೀಚರ್ನ ಆ್ಯಡ್ ಮಾಡಿದ್ದಾರೆ 6.1ರಲ್ಲಿ. Tally 6 Prime 6.1 supports which of the following taxation types? ಟ್ಯಾಕ್ಸೇಷನ್ ಟೈಪ್ ಅಂದರೆ ಜಿ ಎಸ್ ಟಿ ಮತ್ತು ವ್ಯಾಟ್ ಎರಡದಕ್ಕೂ ಇದನ್ನು ಟ್ಯಾಲಿ 6.1 ಸಪೋರ್ಟ್ ಮಾಡುತ್ತೆ. ವಾಟ್ ಈಸ್ ದ ಡಿಫಾಲ್ಟ್ ಶಾರ್ಟ್ಕಟ್ ಕೀ ಟು ಓಪನ್ ಡೇ ಬುಕ್ ಇನ್ ಟ್ಯಾಲಿ ಪ್ರೈಮ್ 6.1? ಆಲ್ಟ್ ಪ್ಲಸ್ ಜಿ ಅನ್ನು ಪ್ರೆಸ್ ಮಾಡಿದರೆ ನೀವು ಡೇ ಬುಕ್ಕನ್ನು ನೀವು ಓಪನ್ ಮಾಡ್ಕೋಬೋದು. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಆದರೆ ಯಾವುದು ಕರೆಕ್ಟ್ ಆಪ್ಷನ್ ಅಂದರೆ ಆಲ್ಟ್ ಪ್ಲಸ್ ಜಿ ಅಂತ ಹೊಡೆದರೆ ಡೇ ಬುಕ್ಕು ಓಪನ್ ಆಗುತ್ತೆ. ವಿಚ್ ಟೈಪ್ ಆಫ್ ಬ್ಯಾಕಪ್ ಫೀಚರ್ ಈಸ್ ಇಂಪ್ರೂವ್ಡ್ ಇನ್ ಟ್ಯಾಲಿ ಪ್ರೈಮ್ 6.1? ಶೆಡ್ಯೂಲ್ಡ್ ಆಟೋಮೆಟಿಕ್ ಬ್ಯಾಕಪ್ ಈ ಒಂದು ಫೀಚರ್ಸನ್ನು ಮಾಡಿದ್ದಾರೆ. ಅಂದರೆ ತಾನೇ ಆಟೋಮೆಟಿಕ್ಕಾಗಿ ಬ್ಯಾಕಪ್ಪನ್ನು ತೆಗೆದುಕೊಳ್ಳುವಂಥದ್ದು ನಮಗೆ ಯಾವಾಗ ಬೇಕು, 1 ವೀಕಿಗೆ ಬೇಕು ಅಥವಾ 1 ಮಂತಿಗೆ ಬೇಕು, ಅದರ ಫೀಚರ್ಸನ್ನು ಮಾಡಿದ್ದಾರೆ. ಇನ್ ಟ್ಯಾಲಿ Prime 6.1, to enable multiple price levels for items, you must use multiple price levels. ಈ ಒಂದು ಆಪ್ಷನನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಮಲ್ಟಿಪಲ್ ಪ್ರೈಸನ್ನು ಕೊಡಬೇಕಾದ್ರೆ ಯೂಸ್ ಮಲ್ಟಿಪಲ್ ಪ್ರೈಸ್ ಲೆವೆಲ್ಸನ್ನು ಅನ್ನುವಂಥ ಆಪ್ಷನನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಕೀಬೋರ್ಡ್ ಶಾರ್ಟ್ಕಟ್ ಟು ಓಪನ್ ಚಾರ್ಟ್ ಆಫ್ ಅಕೌಂಟ್ಸ್ ಇನ್ ಟ್ಯಾಲಿ ಪ್ರೈಮ್ 6.1? ಆಲ್ಟ್ ಪ್ಲಸ್ ಜಿ ಅಂತ ಹೊಡೆದ್ರೆ ಚಾರ್ಟ್ ಆಫ್ ಅಕೌಂಟ್ಸ್ ಓಪನ್ ಆಗುತ್ತೆ. ವಿಚ್ ಸಪೋರ್ಟ್ಸ್ ಹೆಲ್ಪ್ ಯು ವ್ಯೂ ಪಾರ್ಟಿ ವೈಸ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇನ್ ಟ್ಯಾಲಿ ಪ್ರೈಮ್ 6.1? ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಿದರೆ ನಮಗೆ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಕೊಡಬೇಕು ಅನ್ನುವಂಥದ್ದು, ನಮ್ಮದು ಬೇರೆದವ್ರಿಗೆ ನಾವು ಎಷ್ಟು ಕೊಡಬೇಕು ಅನ್ನುವಂಥದ್ದು ರಿಪೋರ್ಟನ್ನು ಇದರೊಳಗೆ ತೋರಿಸುತ್ತೆ. ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ನಮಗೆ. What is the benefit of the new printing configuration in Tally Prime 6.1? Auto attach PDF to email ಈ ಒಂದು ಆಪ್ಷನನ್ನು ಮಾಡಿದ್ದಾರೆ. Tally Prime 6.1 introduces enhances browser access for accessing Tally ಫ್ರಮ್ ಮೊಬೈಲ್ ಆರ್ ರಿಮೋಟ್ ಸಿಸ್ಟಮ್. ಟ್ಯಾಲಿ ಪ್ರೈಮ್ 6.1ನಲ್ಲಿ ಮೊಬೈಲ್ ಮತ್ತು ರಿಮೋಟ್ ಥ್ರೂ ಆಕ್ಸೆಸ್ ಮಾಡುವಂಥ ಒಂದು ಫೀಚರ್ಸನ್ನು ಆ್ಯಡ್ ಮಾಡಿದ್ದಾರೆ. ವಾಟ್ ಮೇಜರ್ ಕೆಪಬಿಲಿಟಿ ವಾಸ್ ಆ್ಯಡೆಡ್ ಇನ್ ಟ್ಯಾಲಿ ಪ್ರೈಮ್ 6.1 ಫಾರ್ ರಿಮೋಟ್ ವರ್ಕಿಂಗ್? ರಿಮೋಟ್ ವರ್ಕ್ ಮಾಡಲಿಕ್ಕೆ ಟ್ಯಾಲಿ ಪ್ರೈಮ್ 6.1ನಲ್ಲಿ ಏನು ಮೇಜರ್ ಇದು ಮಾಡಿದ್ದಾರೆ ಅಂತ ಹೇಳಿದರೆ ಬ್ರೌಸರ್ ಆಕ್ಸೆಸ್ ಟು ಬಿಸ್ನೆಸ್ ರಿಪೋರ್ಟ್ಸ್ ಅನ್ನುವಂಥ ಆಪ್ಷನನ್ನು ಆ್ಯಡ್ ಮಾಡಿದ್ದಾರೆ. ಬ್ರೌಸರ್ ಆಕ್ಸೆಸ್ ಟು ಬಿಸ್ನೆಸ್ ರಿಪೋರ್ಟ್ಸ್ ಅಂತ. ವಿಚ್ ಫೀಚರ್ ಇನ್ ಟ್ಯಾಲಿ ಪ್ರೈಮ್ 6.1 ಅಲೌಸ್ ಯೂಸರ್ ಟು ವ್ಯೂ ರಿಪೋರ್ಟ್ಸ್ ಸೆಕ್ಯೂರ್ಲಿ ಫ್ರಮ್ ಎನಿ ಲೊಕೇಶನ್?
ನಾವು ಬೇಕಾದರೆ ಕುಂತ್ಕೊಂಡು 6.1ನಲ್ಲಿ ನಮ್ಮ ಕಡೆ ಟ್ಯಾಲಿ ಪ್ರೈಮ್ 6.1 ಇದ್ದರೆ ನಾವು ರಿಪೋರ್ಟ್ಸನ್ನು ಬೇಕಾದಲ್ಲಿ ಕುಂತ್ಕೊಂಡು ನೋಡ್ಕೋಬೋದು. ಅದಕ್ಕೆ ಯಾವ ಆಪ್ಷನನ್ನು ಯೂಸ್ ಮಾಡ್ಬೋದು ಅಂತಿದ್ರೆ ಬ್ರೌಸರ್ ಆಕ್ಸೆಸ್ ವಿತ್ ಯೂಸರ್ ಕಂಟ್ರೋಲ್, ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನಾವು ರಿಪೋರ್ಟ್ಸನ್ನು ನೋಡ್ಕೋಬೋದು. ಟ್ಯಾಲಿ ಪ್ರೈಮ್ 6.1 ಆಫರ್ಸ್ ಬ್ರೌಸರ್ ಆಕ್ಸೆಸ್ ಟು ವಿಚ್ ಟೈಪ್ ಆಫ್ ಯೂಸರ್ಸ್? authorized user with browser access rights. Authorized user access users with browser access rights. Which of the following is not change introduced in Tally Prime 6.1? Mobile app for accounting. ಈ ಒಂದು ಫೀಚರ್ಸನ್ನು ಇನ್ನು ಟ್ಯಾಲಿ ಪ್ರೈಮ್ 6.1ನಲ್ಲಿ ಇದನ್ನು ಮಾಡಿಲ್ಲ. ಮೊಬೈಲ್ ಆ್ಯಪ್ ಫಾರ್ ಅಕೌಂಟಿಂಗ್ ಅಂತ ಬ್ರೌಸರ್ ಬೇಸ್ಡ್ ರಿಪೋರ್ಟ್ ಆಕ್ಸೆಸ್ ಇದೆ, ಯೂಸರ್ ಲೆವೆಲ್ ಬ್ರೌಸರ್ ಆಕ್ಸೆಸ್ ರೈಟ್ಸ್ ಇದೆ, ಎನ್ಹಾನ್ಸ್ಡ್ ಸೆಕ್ಯೂರಿಟಿ ಕಂಟ್ರೋಲ್ ಫಾರ್ ರಿಮೋಟ್ ಆಕ್ಸೆಸ್ ಇದೆ. ಆದರೆ ಮೊಬೈಲ್ ಆ್ಯಪ್ ಫಾರ್ ಅಕೌಂಟಿಂಗ್ ಇದನ್ನು ಇನ್ನು ಎನೇಬಲ್ ಮಾಡಿಲ್ಲ. ವಿಚ್ ಸೆಟ್ಟಿಂಗ್ಸ್ ಮಸ್ಟ್ ಬಿ ಕಾನ್ಫಿಗರ್ಡ್ ಟು ಅಲೌ ಬ್ರೌಸರ್ ಆಕ್ಸೆಸ್ ಇನ್ ಟ್ಯಾಲಿ ಪ್ರೈಮ್ 6.1? ಕನೆಕ್ಟ್ ಕಂಪ್ನಿ ಟು tally.net ಅನ್ನುವಂಥದ್ದನ್ನು ನಾವು ಆಪ್ಷನನ್ನು ಆನ್ ಮಾಡಬೇಕಾಗುತ್ತೆ. What is required for user to view Tally reports through browser in version 6.1? tally.net ID ಆ್ಯಂಡ್ ಪಾಸ್ವರ್ಡ್ ಅನ್ನುವಂಥ ಒಂದು ಇದನ್ನು ಆಪ್ಷನನ್ನು ನಾವು ರಿಪೋರ್ಟ್ಸನ್ನು ನೋಡಲಿಕ್ಕೆ ಯೂಸ್ ಮಾಡ್ತೀವಿ. ಬ್ರೌಸರ್ ಥ್ರೂ ನಾವು ಬ್ರೌಸರ್ನಲ್ಲಿ ಇಂಟರ್ನೆಟ್ನಲ್ಲಿ ನೋಡಬೇಕಪ್ಪ ಅಂದರೆ ಇದನ್ನು ಯೂಸ್ ಮಾಡ್ಕೋಬೇಕು. tally.net ID ಆ್ಯಂಡ್ ಪಾಸ್ವರ್ಡ್. ವಾಟ್ ಕೈಂಡ್ ಆಫ್ ರಿಪೋರ್ಟ್ಸ್ ಕ್ಯಾನ್ ಯೂಸರ್ ವ್ಯೂ ಥ್ರೂ ದ ಬ್ರೌಸರ್ ಇನ್ Tally Prime 6.1? All connected reports like ledger, stock summary, profit and loss, ಇವೆಲ್ಲ ರಿಪೋರ್ಟ್ಸ್ನ ನಾವು ಬ್ರೌಸರ್ನಲ್ಲಿ ನೋಡ್ಕೋಬೋದು. ಲೆಜರ್ಸ್ ಆಯಿತು, ಸ್ಟಾಕ್ ರಿಪೋರ್ಟ್ ಆಯಿತು, ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಎಲ್ಲ ನೋಡ್ಕೋಬೋದು. ವಾಟ್ ಈಸ್ ದ ಬೆನಿಫಿಟ್ ಆಫ್ ಯೂಸರ್ ಮ್ಯಾನೇಜ್ಮೆಂಟ್ ಎನ್ಹಾನ್ಸ್ಮೆಂಟ್ ಇನ್ Tally Prime 6.1? ಸೆಕ್ಯೂರ್ ಆ್ಯಂಡ್ ರೋಲ್ ಬೇಸ್ಡ್ ಬ್ರೌಸರ್ ರಿಮೋಟ್ ಆಕ್ಸೆಸ್. Secure and role-based browser report access. Tally Prime 6.1 allows how many user access browser reports simultaneously? Unlimited based on user permission. ನಾವು ಬೇಕಾದಷ್ಟು ಸಲ ಬ್ರೌಸರ್ ಥ್ರೂ ನಾವು ರಿಪೋರ್ಟ್ಸನ್ನು ಆಕ್ಸೆಸ್ ಮಾಡ್ಕೋಬೋದು. ಅದಕ್ಕೆ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಅದರ ಡಿಪೆಂಡ್ಸಿಂಗ್ ಆನ್ ದಿ ಯೂಸರ್ ಪರ್ಮಿಷನ್ ಮೇಲೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಮೇನ್ ಫೋಕಸ್ ಆಫ್ ಟ್ಯಾಲಿ ಪ್ರೈಮ್ 6.1 ಅಪ್ಡೇಟ್? ಸೆಕ್ಯೂರ್ ಬ್ರೌಸರ್ ಬೇಸ್ಡ್ ರಿಪೋರ್ಟ್ ಆಕ್ಸೆಸ್ ಆ್ಯಂಡ್ ರೋಲ್ ಮ್ಯಾನೇಜ್ಮೆಂಟ್. ಈ ಒಂದು ಮೇಜರ್ ಫೋಕಸನ್ನು ಟ್ಯಾಲಿ ಪ್ರೈಮ್ 6.1ನಲ್ಲಿ ಮಾಡಿದ್ದಾರೆ. ಸೆಕ್ಯೂರ್ ಆಗಿ ಬ್ರೌಸ್ ಮಾಡೋದು ಮತ್ತು ರೋಲ್ ಮ್ಯಾನೇಜ್ಮೆಂಟನ್ನು ಮಾಡಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ. ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅಂದರೆ MS Word. ವಿಚ್ ಫೈಲ್ ಸ್ಟಾರ್ಟ್ಸ್ MS Word ಅಂತ ಕೇಳಿದ್ದಾರೆ. winword.exe ಫೈಲ ನಮಗೆ MS Word ಸ್ಟಾರ್ಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನೀವು ನಮ್ಮ ಚಾನಲಿಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.